ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪ. ಇವತ್ತು ಹಸಿ ಗೋಧಿ ಹುಲ್ಲಿನ ಉಮ್ಗಿ ಮಾಡಾಕತ್ತೇವಿ. ಇದಕ್ಕೆ ನಮ್ಮೂರಾಗ ನಾವು ಉಮ್ಗಿ ಅಂತ ಕರಿತೀವಿ. ನೀವೇನಂತ ಕರಿತೀರಿ ಕಮೆಂಟ್ ಮಾಡಿ ಹೇಳ್ರಿ. ಬೆಳಿಗ್ಗೆ ನಮ್ಮ ಮೇಡಮ್ ಅವರು ಸ್ಕೂಲ್ಗೆ ಹೋಗೋ ಮುಂದೆ ಆರ್ಡ್ರ್ ಕೊಟ್ಟು ಹೋಗಿದ್ರು. ಮತ್ತು ಸಾಯಂಕಾಲ ಗೋಧಿ ಹುಲ್ಲಂತೂ ಹೆಂಗಾದರೂ ಕೋಕೊಂಬಂದಾರ ಮಮ್ಮಿ. ಸಾಯಂಕಾಲ ಇದನ್ನೆಲ್ಲ ರೆಡಿ ಮಾಡೋಣ ಅಂತ ಹೇಳಿ ಹೋಗಿದ್ಲು. ಆಕಿ ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಎಲ್ಲ ನಾನು ಆರಿಷೆ ರೆಡಿ ಮಾಡತ್ತೇನೆ. ಇಲ್ಲಿ ನೋಡ್ರಿ, ಇದ್ರೊಳಗೆ ಕಾಣೋ ಹಸಿದೇನು ಗೋಧಿ ಹುಲ್ಲು ಕಾಣತ್ತಲ್ಲ, ಅವನ್ನೆಲ್ಲ ಆರಿಸಿ ತೆಗೆದಿಟ್ಕೊಂಡೇನಿ. ಏನಪ್ಪ ಇಂಥದ ವಿಡಿಯೋ ಮಾಡಿ ಯೂಟ್ಯೂಬಿಗೆ ಹಾಕ್ತಾರ ಅನ್ಕೋಬೇಡ್ರಿ. ಯಾಕಂದರೆ ಯಾವುದೇ ಸೀಸನ್ ಆದರೂ ಪ್ರತಿ ವರ್ಷಕ್ಕೊಂದು ಸಾರಿ ಅಷ್ಟೇ ಬರೋದು. ಆ ಸೀಸನ್ ಬಂದಾಗ ಹಸಿ ಕಡಲೆ ಇದ್ದಾಗ ಹಸಿ ಕಡಲೆ ತಿಂದು ಖುಷಿ ಪಡ್ತೇವೆ. ಗೊಂಜಾಳ ತೆನೆ ಇದ್ದಾಗ ಗೊಂಜಾಳ ಕಾಳು ಕುದಿಸಿ ಅವನ್ನ ತಿಂತೇವೆ. ಅದೇ ರೀತಿ ಈ ಗೋಧಿ ಬಂದಾಗ ಇವನ್ನ ಹಸಿ ಹುಲ್ಲನ್ನು ತಂದು ಇವನ್ನ ಮಾಡಿ ತಿಂತೀವಿ. ಹೀಗಾಗಿ ಈ ರೀತಿ ಮಾಡ್ತೇವೆ. ಇಲ್ಲಿ ನೋಡ್ರಿ, ಎಲ್ಲ ಉರಿ ಹಚ್ಚಿ ಹಿತ್ಲ ಕಡೆ ರೆಡಿ ಮಾಡಾಕತ್ತೇನೆ. ಅದೇ ಗೋಧಿ ಹುಲ್ಲೇನು ಆರಿಸಿ ತೊಗೊಂಬಂದಿತ್ತಲ್ಲ ಅದನ್ನೆಲ್ಲ ಸುಟ್ಟ ರೆಡಿ ಮಾಡತ್ತೀನಿ. ನಿನ್ನೆ ನಿಮಗೆ ಕಡ್ಲಿದ ವಿಡಿಯೋ ಹಾಕಿದ್ನಿ, ಅದು ಭಾಳ ಈಸಿ ರೀ. ಹಂಗೆ ಸುಟ್ಟು ಡೈರೆಕ್ಟಾಗೆ ತಿನ್ಬೋದು. ಆದರೆ ಇದು ಹಂಗಲ್ಲ, ಇದಕ್ಕೊಂಚೂರು ಕೆಲಸ ಜಾಸ್ತಿ ಭಾಳ ಬೀಳ್ತೈತಿ. ಯಾಕಂದ್ರೆ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತಾರೆ. ಹೀಗಾಗಿ ಅಲ್ಲಿ ನೋಡ್ರಿ, ಈ ರೀತಿ ಸುಡಾತನೇ. ಅದು ಸ್ವಲ್ಪನ ಸುಡಬೇಕು, ಜಾಸ್ತಿ ಸುಟ್ರೆ ಒಣಗಿರ್ತತ್ಲಾಗರಿ ಭಾಳ ಜಲ್ದಿ ಉರಿ ಹತ್ತಿ ಕಾಳೆಲ್ಲ ಕಪ್ಪಾಗಿಬಿಡ್ತಾವೆ. ಸ್ವಲ್ಪ ಸುಡೋದು ಸ್ವಲ್ಪ ಉರಿ ನುನ್ಸೋದು ಮಾಡಿ ಅಷ್ಟು ಗೋಧಿ ಹುಲ್ಲೆಲ್ಲ ರೆಡಿ ಮಾಡ್ಕೊಂಡೀನಿ. ವಿಡಿಯೋ ನೋಡಿ ಬೇಸರ ಮಾಡ್ಕೋಬೇಡ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ. ಇಷ್ಟ ಆಗದೆ ಹೋದರೆ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಮಾತ್ರ ಹಂಗೆ ನೋಡಬೇಡ್ರಿ. ಯಾಕಂದ್ರೆ ನಿಮ್ಮ ಸಪೋರ್ಟ್ ನನಗೆ ಭಾಳ ಇಂಪಾರ್ಟೆಂಟ್ ಆಕತಿ. ಇಲ್ಲಿ ನೋಡ್ರಿ, ಉರಿನೂ ಭಾಳ ಕಾಡಾತಿತ್ತು ನಮ್ಮನೆ ಗಾಳಿ ಸಂಬಂಧ. ಒಂದು ಚೂರು ಹಚ್ಚಿ ಇನ್ನೂ ಉಳಿದಿದ್ದು ಅಲ್ಲೊಂದು ಇಲ್ಲೊಂದು ಅವನು ಎಲ್ಲ ಆರಿಸಿ ಸುಡಾಕತ್ತೇವಿ. ನಿಮ್ಮ ಬ್ಯುಸಿ ಲೈಫ್ ಒಳಗೆ ನಮಗೋಸ್ಕರ ಟೈಮ್ ಕೊಟ್ಟು ನನ್ನ 5 ನಿಮಿಷದ ವಿಡಿಯೋ ನೋಡ್ತಿರಲ್ಲ, ಥ್ಯಾಂಕ್ ಯು ಸೋ ಮಚ್ ರೀ. ನನ್ನ ಕಡೆಯಿಂದ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡುವಂಥದ್ದು ಒಂದು ಸಣ್ಣ ಹೆಲ್ಪ ನನ್ನ ಯೂಟ್ಯೂಬ್ ಜರ್ನಿಗೆ ಭಾಳ ಹೆಲ್ಪ್ ಆಕತಿ ಅಂತ ಅಂದ್ಕೊಂಡೇನಿ. ಇಲ್ಲಿ ನೋಡ್ರಿ, ಎಲ್ಲ ಫೈನಲಿ ಸುಡೋದಾಯ್ತು. ಸುಟ್ಟಿ ಅಲ್ಲೊಂದು ಇಲ್ಲೊಂದು ಏನು ಉದುರಿದ್ದಿಲ್ಲ ಅವನ್ನೆಲ್ಲ ಆರಿಸಾತೇನೆ. ಮಸುಳ ಅಲ್ಲಿ ಖಾಲಿ ಆಗಿಬಿಡೋದು ಅಂಥೇಳಿ ಅಷ್ಟು ಎಲ್ಲ ಆರಿಸಿ ತೆಗೆದಿಟ್ಕೊಳತ್ತೇನೆ. ನಮಗೂ ನಮ್ಮ ಹಿರಿಕರು ಹೇಳಿದ್ದನ್ನು ನಾವು ಮಾಡ್ತೇವೆ. ಅದೇ ರೀತಿ ನಮ್ಮ ಮಕ್ಕಳಿಗೂ ನಾವು ಹೇಳಿ ಕಲಿಸಿ ಮಾಡೋದ್ರಿಂದ ಅವ್ರಿಗೂ ಒಂಚೂರು ರೂಢಿ ಆಕತಿ ಅಂತ ಮಕ್ಕಳ ಕರ್ಕೊಂಡು ಎಲ್ಲ ಕೆಲಸಗಳಾಗ ಪಾಲ್ಗೊಳ್ತೇವೆ. ಇಲ್ಲಿ ನೋಡ್ರಿ, ಅಲ್ಲಿದೆಲ್ಲ ಪ್ರೊಸೀಜರ್ ಮುಗಿದಾದಿಂದ ಒಳಗಡೆ ಬಂದು ಅವನಷ್ಟೂ ಗೋಧಿನ ನಾನು ಒಂದು ಅರ್ಬಿ ಹಾಸಿ ಒಂಚೂರು ಟಕ್ ಟಕ್ ಅಂತ ಒಂದು 2 ಸಾರಿ ಕೋಲ್ ತೊಗೊಂಡು ಬಡಿತೇನೆ. ಯಾಕಂದ್ರೆ ಒಳಗಿದ್ದಿದ್ದು ಗೋಧಿ ಕಾಳದು ಎಲ್ಲ ಅರ್ಬ್ಯಾಗನ ಬೀಳ್ತಾವೆ. ಆನಂತರ ಅರ್ಬಿ ಎಲ್ಲ ಇಲ್ಲಿ ನೋಡ್ರಿ ಕಾಣಿಸಾತಿರ್ಬೇಕು ನಿಮಗೆ, ಈ ರೀತಿ ಉದುರಿದಾವು. ನಂತರ ಅರ್ಬಿ ಎಲ್ಲ ಮಡಿಚ್ಕೊಂಡು ಇನ್ನೊಂದು ಚೂರು ಬಡಿತೇನೆ. ಯಾಕಂದ್ರೆ ಇನ್ನೊಂದು ಚೂರು ಕಾಳದು ಇದ್ರೆ ಅದ್ರಾಗ ಉದುರ್ಲಿ ಅನ್ನೋ ಉದ್ದೇಶಕ್ಕೆ. ಕೆಳಗೆ ಹಾಸ್ತಾ ಅಂದ್ರೆ ಎಲ್ಲ ಕೆಳಗಡೆನೆ ಬಿದ್ದು ಹೋಕ್ಕಾವು. ಹಿಂಗಾಗಿ ಅರ್ಬಿ ಒಳಗೆ ಬಡಿತೇವೆ. ಇಲ್ಲಿ ನೋಡ್ರಿ, ಮಕ್ಕಳನ್ನ ಜೊತೆಗೂಡಿ ಮಾಡೋದ್ರಿಂದ ಅವ್ರಿಗೂ ಒಂಚೂರು ರೂಢಿ ಆಕತಿ. ಅವ್ರು ಮುಂದೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೂ ನಾವಾದರೂ ಇವಾಗ ಕರ್ಕೊಂಡು ಮಾಡೋಣ ಅಂತ ಹೇಳ್ತೇನೆ ರೀ. ಇಲ್ಲಿ ನೋಡ್ರಿ, ಅದೆಲ್ಲ ಬಡ್ದಾದಿಂದ ಅದ್ರ ಒಳಗಿನ ಗೋಧಿ ತೊಗೊಂಡು ಒಂಚೂರು ಮರದಾಗ ಹಾಕಿ ಇರ್ತೇನೆ. ಒಂಚೂರು ಕಸರ ಕಡ್ಡಿ ಇದ್ರೆ ಹಾರಿ ಹೋಕ್ಕತಿ. ಆಮೇಲೆ ನಮಗೆ ಗೋಧಿ ಎಷ್ಟು ಫೈನಲಿ ಉಳಿತಾವೆ ನೋಡ್ರಿ, ಇಷ್ಟು ಉಳಿತಾವೆ. ಆಮೇಲೆ ಒಣ ಹುಲ್ಲಟ್ಟು ಕೂಡಿದ್ರಿಂದ ಒಂಚೂರು ಬಿಳಿ ಗೋಧಿನೂ ಅದ್ರಾಗ ಮಿಕ್ಸ್ ಆಗ್ಯಾವು. ಅಲ್ಲೊಂದು ಇಲ್ಲೊಂದು ಒಣ ಗೋಧಿ ಕೂಡೈತಿ. ಫೈನಲಿ ನಮಗೆ ಇಷ್ಟು ಸಿಕ್ಕು ನೋಡ್ರಿ. ಹಸಿ ಮಾಡಿದಿಂದ ಡೈರೆಕ್ಟಾಗಿ ಹಿಂಗೂ ತಿನ್ಬೋದು. ಬೇಡಪ್ಪ ಇನ್ನೊಂದು ಚೂರು ಸಾಫ್ಟಾಗಿ ಬೇಕಂದ್ರೆ ಕುಕ್ಕರ್ ಒಳಗೆ ಒಂದು 2 ಸೀಟಿ ಹಾಕಿ ಕೂಗಿಸ್ಕೊಂಬಂದುಬಿಡೋಣಂತ. ಯಾಕಂದ್ರೆ ಬಾಯಾಗ ಭಾಳ ಸಾಫ್ಟ್ ಅನ್ನಿಸ್ತಾವೆ ನೋಡ್ರಿ. ನಮ್ಮ ಕುಕ್ಕರು ಕೂಗೈತಿ. ಇನ್ನು ಬಾಯಿ ತೆಗೆದು ನೋಡೋಣಂತ ಹೆಂಗಂತ ನೋಡ್ರಿಲ್ಲೇ ಎಲ್ಲ ಕುದ್ದಾದಿಂದ ಜಾಲಿ ಒಳಗೆ ಹಾಕಿ ನೀರೆಲ್ಲ ತೆಗಿಯಾಕತ್ತೇನೆ. ಮಸ್ತ್ ಪೈಕಿ ಕುದ್ದಾವ್ರಿ. ಒಮ್ಮೆ ನೀವು ಟ್ರೈ ಮಾಡಿ ನೋಡ್ರಿ ಅಂತ ಕೇಳ್ತೇನೆ. ನೋಡಿರಿ, ಇಷ್ಟು ಸಾಫ್ಟ್ ಆಗ್ಯಾವ. ಪ್ರೆಸ್ ಮಾಡಿ ತೋರ್ಸಾತ ನಿಮಗೆ, ಇಷ್ಟು ಸಾಫ್ಟ್ ಬರ್ತಾವೆ. ಇವನ್ನ ಹಿಂಗಾದರೂ ತಿನ್ನಿರಿ, ಇಲ್ಲ ಒಂಚೂರು ಉಪ್ಪ ಖಾರ ಚಾಟ್ ಮಸಾಲ ಹಾಕ್ಕೊಂಡು ತಿಂತಾನಂದ್ರೆ ತಿನ್ನಿರಿ. ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಭಾರಿ ಮಸ್ತ್ ಅನ್ನಿಸ್ತಾವ್ರಿ. ಹೆಂಗಿತ್ರಿ ವಿಡಿಯೋ ನೋಡಿ ಹಂಗೆ ಹೋಗಬೇಡ್ರಿ. ಬಾಯ್. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೇನೆ ರೀ.